ಹಲೋ ಗೈಸ್, ವೆಲ್ಕಮ್ ಅಗೇನ್ ಅನ್ನದರ್ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಬೂಟೇಬಲ್ ಪೆನ್ ಡ್ರೈವ್ ನ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ಬೂಟೇಬಲ್ ಪೆನ್ ಡ್ರೈವ್ ನಾವು ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲೇಷನ್ ಮಾಡೋದಕ್ಕೆ, ಅಥವಾ ನಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ ನಲ್ಲಿ ಪಾಸ್ವರ್ಡ್ ಕುಂತಿದೆ ಅದನ್ನ ರೀಸೆಟ್ ಮಾಡೋದಕ್ಕೆ, ಅಥವಾ ನಾವು ನಮ್ಮ ಕಂಪ್ಯೂಟರ್ ನ ಫಾರ್ಮೆಟ್ ಹೊಡೆಯೋದಕ್ಕೆ ಕೂಡ ಬೂಟೇಬಲ್ ಪೆನ್ ಡ್ರೈವ್ ನ ಯೂಸ್ ಮಾಡ್ತೀವಿ. ಅದನ್ನ ನೋಡೋಣ ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ನಾವು ಕ್ರಿಯೇಟ್ ಮಾಡ್ತೀವಿ ಬೂಟೇಬಲ್ ಪೆನ್ ಡ್ರೈವ್ ನ, ಅದರ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ. ಇಂಟರ್ನೆಟ್ ನ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನೆಟ್ ಚೆಕ್ ಮಾಡ್ತೀನಿ, ಇಂಟರ್ನೆಟ್ ಕನೆಕ್ಟ್ ಆಗಿದೆ. ಅದಾದ್ಮೇಲೆ ನಮಗೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನ್ ಬೇಕಾಗುತ್ತಪ್ಪ ಅಂದ್ರೆ ಇಲ್ಲಿ 3 ರಿಕ್ವೈರ್ಮೆಂಟ್ ನಾವು ನೋಡ್ತೀವಿ ಬೂಟೇಬಲ್ ಡ್ರೈವ್ ಕ್ರಿಯೇಟ್ ಮಾಡೋದಕ್ಕೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಒಂದು ಫಿಸಿಕಲ್ ಪೆನ್ ಡ್ರೈವ್ ಬೇಕು. ಪೆನ್ ಡ್ರೈವ್ ನಿಮ್ಮ 16 GB ಆಗಿರ್ಬೋದು, ಅಥವಾ 64 GB, 32 GB, ಯಾವುದೇ ಒಂದು ಪೆನ್ ಡ್ರೈವ್ ತಗೊಳ್ಳಿ. ಮಿನಿಮಮ್ 16 GB ಇರಬೇಕು, ಸ್ಟೋರೇಜ್ ಕೆಪಾಸಿಟಿ ಇರಬೇಕು. ಸೊ ಅದಾದ್ಮೇಲೆ ಏನ್ ಮಾಡೋಣ, ಇಲ್ಲಿ ನಾವು ಒಂದು ಟೂಲ್ ಕಿಟ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಿ, ರೆಫ್ಯೂಸ್ ಅಂತ. ಟೂಲ್ ಕಿಟ್ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡೋ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಗೂಗಲ್ ಕ್ರೋಮ್ ನಲ್ಲಿ ಹೋಗ್ಬಿಟ್ಟು ರಿಫ್ಯೂಸ್ ಬೂಟೇಬಲ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಸೊ ಇಲ್ಲಿ ಬಂದಂತ ಫಸ್ಟ್ನೇ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ತೆಳಗಡೆ ಏನಿದೆ ಇಲ್ಲಿ ಡೌನ್ಲೋಡ್ಸ್ ಅಂತ ಕಾಣುತ್ತೆ, ಅದ್ರ ತೆಳಗಡೆ ಒಂದು ರೆಫ್ಯೂಸ್ exe ಫೈಲ್ ಬರುತ್ತೆ. ಸೊ ಇನ್ ಕೇಸ್ ನಿಮ್ಮ 32 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ನೀವು ಏನ್ ಮಾಡ್ಕೊಳ್ಳಿ, ವಿಂಡೋಸ್ x86 ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲವಾ ನಿಮ್ಮ 64 ಬಿಟ್ ಆರ್ಕಿಟೆಕ್ಚರ್ ಸಪೋರ್ಟ್ ಮಾಡುತ್ತೆಪ್ಪ ಅಂದ್ರೆ ವಿಂಡೋಸ್ 64 ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ, ಮತ್ತೊಂದ್ಸಲ ಡೌನ್ಲೋಡ್ ಮಾಡಲ್ಲ. ಓಕೆ, ಅದಾದ್ಮೇಲೆ ಏನ್ ಮಾಡ್ಬೇಕು ಗೈಸ್, ಇಲ್ಲಿ ಒಂದು ISO ಫೈಲ್ ಬೇಕು. ISO ಫೈಲ್ ಏನಿದೆಪ್ಪ ಅಂದ್ರೆ ಇದು ನಿಮ್ಮ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ನ ಒಂದು ಫೈಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ವಿಂಡೋಸ್ 7 ಡೌನ್ಲೋಡ್ ಇನ್ಸ್ಟಾಲೇಷನ್ ಮಾಡ್ತಿದ್ದೀರಪ್ಪ ಅಂದ್ರೆ ನಿಮ್ಮ ಹತ್ರ ವಿಂಡೋಸ್ 7 ISO ಫೈಲ್ ಇರಬೇಕು. ಅಥವಾ ವಿಂಡೋಸ್ 8.1 ಇನ್ಸ್ಟಾಲೇಷನ್ ಮಾಡ್ತಿದ್ರೆ ಅಂದ್ರೆ ನಿಮ್ಮ ಹತ್ರ ವಿಂಡೋಸ್ 8.1 ನ ISO ಫೈಲ್ ಇರಬೇಕು. ಸೊ ಗೈಸ್, ನಾನು ಈಗ ವಿಂಡೋಸ್ 10 ನ ಇನ್ಸ್ಟಾಲೇಷನ್ ಮಾಡ್ತಿದೀವಿ ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ. ಸೊ ನನ್ನ ಹತ್ರ ಈಗ ವಿಂಡೋಸ್ 10 ನ ISO ಫೈಲ್ ಇದೆ. ಸೊ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಪ್ಪ ಅಂದ್ರೆ, ನಮ್ಮ ಗೂಗಲ್ ಕ್ರೋಮ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ವಿಂಡೋಸ್ 10 ISO ಅಂತ ಟೈಪ್ ಮಾಡಿ. ISO. ಸೊ ಇಲ್ಲಿ ಬಂದಂತಹ ಮೊದಲನೇ ವೆಬ್ಸೈಟ್ ಮೈಕ್ರೋಸಾಫ್ಟ್ ಆಗಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಕೂಡ ನಡೆಯುತ್ತೆ, ಅದೇನಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬರಬೇಕು ಡೌನ್ ಸೈಡ್. ಇನ್ ಕೇಸ್ ನೀವು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ತಿದ್ರಪ್ಪ ಅಂದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಬರಲ್ಲ. ಬಟ್ ನೀವು ವಿಂಡೋಸ್ ಕಂಪ್ಯೂಟರ್ ನಲ್ಲಿ ಡೌನ್ಲೋಡ್ ಮಾಡ್ತಿದ್ದೀರಪ್ಪ ಅಂದ್ರೆ ಇದನ್ನ ಏನ್ ಮಾಡಬೇಕು, ಸ್ವಲ್ಪ ಟ್ರಿಕ್ಕಿ ಪಾರ್ಟ್ ನ ಯೂಸ್ ಮಾಡಿಬಿಟ್ಟು ಇಲ್ಲಿ ISO ಫೈಲ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು ಬ್ಲಾಂಕ್ ಸ್ಪೇಸ್ ಕಾಣುತ್ತಲ್ಲ, ಅದ್ರ ಮೇಲೆ ಬಿಟ್ಟು ಲೆಫ್ಟ್ ಕ್ಲಿಕ್ ಮಾಡಿ. ಲೆಫ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನ್ ಮಾಡಿ, ಪೇಜ್ ವ್ಯೂ ಸೋರ್ಸ್ ಕೋಡ್, ಕಂಟ್ರೋಲ್ UR ಅಥವಾ ಇನ್ಸ್ಪೆಕ್ಟ್ ಅಂತ ಕಾಣುತ್ತಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕರ್ಸರ್ ಐಕನ್ ಕಾಣ್ತಿದೆ ಗೈಸ್, ಇಲ್ಲಿ ಟೋಗಲ್ ಡಿವೈಸ್ ಟೂಲ್ ಬಾರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನ್ ಮಾಡೋಣ, ಇದು ರಿಲೋಡ್ ಮಾಡ್ಕೋಬೇಕು. ಇದನ್ನ ಸೆಲೆಕ್ಟ್ ಎಡಿಷನ್ ನಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಮಾಡಿ, ವಿಂಡೋಸ್ 10 ಮಲ್ಟಿಪಲ್ ಎಡಿಷನ್. ಅದಾದ್ಮೇಲೆ ಇಲ್ಲಿ ಕನ್ಫರ್ಮ್ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜ್ ನ ಇಲ್ಲಿ ಇಂಗ್ಲಿಷ್, ಯುನೈಟೆಡ್ ಸ್ಟೇಟ್. ಅದಾದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 32 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಬೇಕಪ್ಪ ಅಂದ್ರೆ ನೀವು 32 ನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನೀವು 64 ಬಿಟ್ ಬೇಕಂದ್ರೆ ನೀವು 64 ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನನ್ನ ಹತ್ರ ನಾನು 64 ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದರ ಕೆಪಾಸಿಟಿ ಬಂದ್ಬಿಟ್ಟು 5.7 GB. ಇದು ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗೋಮಟ್ಟ ನೀವು ವೇಟ್ ಮಾಡಬೇಕು. ಸೊ ನಾ ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಇದನ್ನ ಪಾಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಫ್ರೆಂಡ್ಸ್, ನಾವು ಮೊಬೈಲ್ ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ತೀವಪ್ಪ ಅಂದ್ರೆ, ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿರ್ಬೋದು ನೀವು. ಈ ರೀತಿ ನಿಮ್ಮ ಮೊಬೈಲ್ ನಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಏನ್ ಮಾಡ್ಬೋದು, ನಿಮ್ಮ ಮೊಬೈಲ್ ನಲ್ಲಿ ಕೂಡ ನೀವು ISO ಫೈಲ್ ನ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಕಂಪ್ಯೂಟರ್ ನಲ್ಲಿ ಶೇರ್ ಮಾಡಿ ಏನ್ ಮಾಡಿ ಅದನ್ನ ಯೂಸ್ ಮಾಡ್ಕೋಬಹುದು ನೀವು. ಸೊ ನಮ್ಮ ಫಿಸಿಕಲ್ ಪೆನ್ ಡ್ರೈವ್ ಏನ್ ಮಾಡಬೇಕು, ನಮ್ಮ ಕಂಪ್ಯೂಟರ್ ನಲ್ಲಿ ಕನೆಕ್ಟ್ ಮಾಡೋಣ. ಸೊ ಈ ಪೆನ್ ಡ್ರೈವ್ ಕನೆಕ್ಟ್ ಆದ್ಮೇಲೆ ಏನ್ ಮಾಡ್ಕೋಬೇಕು, ನಾವು ಇಲ್ಲಿ ನಮ್ಮ ಮೈ ಕಂಪ್ಯೂಟರ್ ನ ಓಪನ್ ಮಾಡ್ಕೊಳ್ಳೋಣ. ದಿಸ್ PC ಆಗಿ ಫಾರ್ಮೆಟ್ ಹೊಡಿಬೇಕು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡೋಣ, ಇದಕ್ಕೆ ಫಾರ್ಮೆಟ್ ಅಂತ ಕ್ಲಿಕ್ ಮಾಡೋಣ. ಸೊ ಈಗ ಏನಾಗಿದೆ, ಇದು 16 GB ನಮ್ಮ ಪೆನ್ ಡ್ರೈವ್ ಫಾರ್ಮೆಟ್ ಆಗಿದೆ. ಏನಿದೆ, ರಿಫ್ಯೂಸ್ ಸಾಫ್ಟ್ವೇರ್ ನ ಓಪನ್ ಮಾಡ್ಕೊಳ್ಳೋಣ. ಸೊ
ಸೊ ಅದಾದ್ಮೇಲೆ ಇದು ಆಟೋಮೆಟಿಕ್ಲಿ ನಿಮ್ಮ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡುತ್ತೆ. ನ್ಯೂ ಎಲಿಮ್ ಡಿ ಅಂತ ಕಾಣ್ತಿದೆ, ಸೆಲೆಕ್ಟ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ನಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡೋಣ, ನಮ್ಮ ISO ಫೈಲ್ ಎಲ್ಲಿ ಇಟ್ಟಿದೀವಲ್ಲ ಆ ಲೊಕೇಶನ್ ತೋರಿಸೋಣ. ರಿಕ್ವೈರ್ಮೆಂಟ್ ಸೊ ಇಲ್ಲಿ ಕಾಣ್ತಿದೆ ವಿಂಡೋಸ್ 10 ISO ಫೈಲ್. ಸೊ ಇದ್ರ ಮೇಲೆ ಬಂದ್ಬಿಟ್ಟು ಓಪನ್ ಅಂತ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನಾವು ಇಲ್ಲಿ GPT MBR ಇದು ಡಿಫ್ರೆಂಟ್ ಪಾರ್ಟಿಷನ್ ಸ್ಟೈಲ್ ಆಗಿದೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಸೊ ಇದನ್ನು ನಾವು ನಾರ್ಮಲ್ ಆಗಿ MBR ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೋತೀವಿ. 90% ಲೆಗಸಿ ಸಪೋರ್ಟ್ ಆಗುವಂಥ ಒಂದು ಕಂಪ್ಯೂಟರ್ಸ್ಗಳಿಗೆ ನಾವು MBRನ ಮಾಸ್ಟರ್ ಬೂಟ್ ರೆಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಬಯೋಸ್ ಆರ್ UEFI ಎರಡು ಮೋಡ್ನಲ್ಲಿ ಸಪೋರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿ ರೀಡ್ ಅಂಡ್ ರೈಟ್ ಆಗೋ ಮಟ್ಟ ವೇಟ್ ಮಾಡಿ. ಆಕ್ಚುಲಿ ಇದು ಕಂಪ್ಲೀಟ್ಲಿ ಆಗೋ ಮಟ್ಟ ಒಂದು ಹಾಫ್ ಅನ್ ಅವರ್ ಟೈಮ್ ಹಿಡಿಯುತ್ತೆ. ಇನ್ ಕೇಸ್ ಇದರಲ್ಲಿ ಏನಾದ್ರು ಎರರ್ ಬಂದರೆ ನೀವೇನು ಮಾಡಿ, ಇದೇ ಪ್ರೊಸೆಸ್ನ ನೀವು ಫಸ್ಟ್ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಕಂಪ್ಲೀಟ್ ಆದಮೇಲೆ ನಿಮ್ಮ ರೆಡಿ ಅಂತ ಇಲ್ಲಿ ಪ್ರೊಸೆಸ್ ಬಾರ್ ಮೇಲೆ ಒಂದು ಟೆಕ್ಸ್ಟ್ ಬರುತ್ತೆ. ಅದಾದ್ಮೇಲೆ ನೀವು ತಿಳ್ಕೊಳ್ಳಿ ನಿಮ್ಮ ಕಂಪ್ಯೂಟರ್ನಲ್ಲಿ ಏನಾಗಿದೆ, ಬೂಟೇಬಲ್ ಡ್ರೈವ್ ಏನಾಗಿದೆ, ಕಂಪ್ಲೀಟ್ ಆಗಿದೆ ಅಂತ. ಸೆಟಪ್ ಗಿಟಪ್ ಈಗ ಕಂಪ್ಲೀಟ್ ಆಗಿ ನಮ್ಮ ಬೂಟೇಬಲ್ ಪೆನ್ ಡ್ರೈವ್ ಕ್ರಿಯೇಟ್ ಆಗಿದೆ ಈಗ. ಸೊ ಇದನ್ನ ನಾವು ಕನೆಕ್ಟ್ ಮಾಡಿಬಿಟ್ಟು ನಮ್ಮ ವಿಂಡೋಸ್ ಆಗಲಿ, ಕಂಪ್ಯೂಟರ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಏನು ಮಾಡ್ತೀವಿ ನಾವು, ಫಾರ್ಮೆಟ್ ಆಗಲಿ OS ನ ಇನ್ಸ್ಟಾಲೇಷನ್ ಮಾಡೋದಾಗಲಿ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮುಂದಿನ ವಿಡಿಯೋ ಬಗ್ಗೆ ಏನಾದ್ರು ಸಜೆಷನ್ ಇದ್ರೆ ಕಮೆಂಟ್ ನಲ್ಲಿ ಹೇಳಿ. ಸೊ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.